ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನೀವೆಲ್ರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನಷ್ಟು ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪು ಮತ್ತು ಅರಿಶಿಣದ ಒಂದು ಚಮತ್ಕಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಆ ಚಮತ್ಕಾರ ಏನು ಅಂತ ನೋಡೋಣ ಬನ್ನಿ. ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ವಾಸ್ತು ಪ್ರಕಾರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹಾಗಾದರೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ಯಾವ ರೀತಿ ವಾಸ್ತು ಪ್ರಕಾರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಾಸ್ತುವನ್ನು ಯಾವ ವ್ಯಕ್ತಿ ತುಂಬ ಕ್ರಮಬದ್ಧವಾಗಿ ಅನುಸರಿಸುತ್ತಾ ಇರುತ್ತಾನೋ ಅವರಿಗೆ ಅದೃಷ್ಟ ಕಟ್ಟಿಟ್ಟ ಬುತ್ತಿ. ಅಂಥವರ ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಸದಾಕಾಲ ಇರುತ್ತದೆ. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತೋ ಹಾಗೂ ಯಾವ ಮನೆ ವಾಸ್ತು ಪ್ರಕಾರವಾಗಿ ಇರುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ಇರುತ್ತಾಳೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದರಲ್ಲೂ ಸಹ ಅಡುಗೆ ಮನೆಯ ವಸ್ತುಗಳನ್ನು ವಾಸ್ತು ಪ್ರಕಾರವಾಗಿ ಇಡುವುದು ಮನೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಅಗತ್ಯ. ಇನ್ನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಪ್ಪಿಲ್ಲದೆ ಎಂತಹ ಮೃಷ್ಟಾನ್ನ ಭೋಜನವೂ ಸಹ ನಮಗೆ ರುಚಿಸುವುದಿಲ್ಲ. ಹಾಗಾಗಿ ಉಪ್ಪು ಬಹಳ ಮುಖ್ಯ. ಉಪ್ಪು ಅಡುಗೆಯ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಮನೆಯಲ್ಲಿರುವಂತಹ ಒಂದು ಸುಖ, ಶಾಂತಿ, ಸಮೃದ್ಧಿಗೂ ಸಹ ತುಂಬ ಮುಖ್ಯವಾಗಿದೆ. ಇನ್ನು ಉಪ್ಪನ್ನು ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ಇರಿಸುವುದು ಬಹಳಷ್ಟು ಉತ್ತಮ. ಹಾಗೆಯೇ ಆ ದಿಕ್ಕಿನಲ್ಲಿ ಉಪ್ಪನ್ನು ಇಟ್ಟರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುವಂತಹ ಶಕ್ತಿ, ಅದ್ಭುತವಾದ ಚಮತ್ಕಾರ ಈ ಉಪ್ಪಿಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ನಮ್ಮ ಆಯಾಸ, ಸ್ಟ್ರೆಸ್ ಎರಡನ್ನೂ ಸಹ ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲದೆ ರಾಹುಕೇತು ತರುವಂತಹ ಸಮಸ್ಯೆಗಳನ್ನೂ ಸಹ ಈ ಉಪ್ಪು ಶಮನ ಮಾಡುತ್ತೆ ಎಂದು ಹೇಳುತ್ತಾರೆ. ಹಾಗೆಯೇ ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ಸಹ ಈ ಅರಿಶಿಣಕ್ಕೆ ಬಹಳ ಆದ್ಯತೆಯನ್ನು ನಮ್ಮ ಹಿರಿಯರು ನೀಡಿದ್ದಾರೆ. ಜ್ಯೋತಿಷ್ಯದಲ್ಲೂ ಸಹ ಅರಿಶಿಣದ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ. ಅರಿಶಿಣ ಸಂಪ್ರದಾಯ ಹಾಗೂ ಅಡಿಗೆಗೆ ಮಾತ್ರ ಉಪಯೋಗವಾಗುವುದಲ್ಲದೆ ಕಾಂಚಾಣದ ದಾರಿಯನ್ನೂ ಸಹ ತೋರಿಸುತ್ತದೆ. ಅಲ್ಲದೆ ನಕಾರಾತ್ಮಕ ಶಕ್ತಿಯನ್ನು ಕುಂದುವಂತೆ ಮಾಡುತ್ತೆ. ಶೀಘ್ರ ವಿವಾಹ ಯೋಗಕ್ಕೂ ಸಹ ಅನುಕೂಲ ಮಾಡಿಕೊಡುತ್ತೆ. ಅರಿಶಿಣ ಅದರಲ್ಲೂ ಈ ಗ್ರಹಗಳಿಂದ ಉಂಟಾಗುವಂತಹ ತೊಂದರೆಗಳಿಂದ ಪಾರು ಮಾಡುವ ಒಂದು ಅದ್ಭುತವಾದ ಶಕ್ತಿಯನ್ನು ಸಹ ಹೊಂದಿದೆ. ಅಡುಗೆ ಮನೆಯ ಮಸಾಲ ಪದಾರ್ಥಗಳಲ್ಲಿ ಒಂದಾಗಿರುವಂತಹ ಅರಿಶಿಣವು ಬಹುತೇಕ ಎಲ್ಲದರಲ್ಲೂ ಸಹ ಉಪಯೋಗಿಸಲ್ಪಡುವ ವಸ್ತುವಾಗಿದೆ. ಮತ್ತೊಂದೆಡೆ ಜ್ಯೋತಿಷ್ಯ ಪ್ರಕಾರವಾಗಿ ನೋಡುವುದಾದರೆ ಅರಿಶಿಣಕ್ಕೆ ಗುರುಗ್ರಹದ ಜೊತೆ ಸಂಬಂಧವಿದೆ ಎಂದು ನಮ್ಮ ಶಾಸ್ತ್ರಗಳೂ ಹೇಳುತ್ತವೆ. ನಿಮ್ಮ ಅಡುಗೆ ಮನೆಯಲ್ಲಿ ಅರಿಶಿಣ ಖಾಲಿಯಾದರೆ ಅದು ಗುರುದೋಷ ಎಂದು ಪರಿಗಣಿಸಲಾಗುತ್ತದೆ. ಗುರುವಿನ ದೋಷದಿಂದ ನಿಮಗೆ ಹಣದ ಕೊರತೆ ಉಂಟಾಗುತ್ತದೆ. ಹಾಗೆ ವೃತ್ತಿಯಲ್ಲೂ ಸಹ ಹಿನ್ನಡೆ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಅರಿಶಿಣ ಖಾಲಿಯಾಗುತ್ತದೆ ಎಂದು ತಿಳಿದರೆ ಅದು ಖಾಲಿಯಾಗುವುದಕ್ಕಿಂತ ಮುಂಚೆಯೇ ನೀವು ಅಡುಗೆ ಮನೆಗೆ ಅರಿಶಿಣವನ್ನು ತಂದು ಆ ಡಬ್ಬಿಯಲ್ಲಿ ತುಂಬಿಸಿಡಿ. ಏಕೆಂದರೆ ಅರಿಶಿಣದ ಕೊರತೆ ಹಣ ಮತ್ತು ಸಂಪತ್ತಿನ ಕೊರತೆಯನ್ನು ಸೂಚಿಸುತ್ತದೆ. ಹಾಗೂ ಶುಭ ಕಾರ್ಯಗಳಲ್ಲಿ ಅಡಚಣೆಯುಂಟಾಗುವ ಮುನ್ಸೂಚನೆಯನ್ನು ಸಹ ನೀಡುತ್ತೆ. ಇನ್ನು ಅರಿಶಿಣವನ್ನು ಯಾರಿಂದಲೂ ಸಹ ಕೇಳಿ ತೆಗೆದುಕೊಳ್ಳಬಾರದು. ಹಾಗೆಯೇ ಯಾರಾದರೂ ಕೇಳಿದರೂ ಸಹ ಕೊಡಬಾರದು. ಇನ್ನೊಂದು ತುಂಬ ಮುಖ್ಯವಾದ ವಿಚಾರವೆಂದರೆ ಅಡುಗೆ ಮನೆಯಲ್ಲಿ ವಾಸ್ತು ಪ್ರಕಾರವಾಗಿ ಅರಿಶಿಣ ಮತ್ತು ಉಪ್ಪನ್ನು ಒಂದೇ ಕಡೆ ಇಡಬಾರದು. ಒಂದು ವೇಳೆ ಈ ಎರಡನ್ನೂ ಒಟ್ಟಿಗೆ ಇಟ್ಟರೆ ಮನೆಯಲ್ಲಿರುವಂತಹ ಸದಸ್ಯರಿಗೆ ಅನಾರೋಗ್ಯ ಕಾಡುವುದಂತೂ ಖಚಿತ. ಕುಟುಂಬ ಸದಸ್ಯರಿಗೆ ಶಾಂತಿ ಇರುವುದಿಲ್ಲ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತುಂಬಿ ತುಳುಕುತ್ತದೆ. ಕಲಹಗಳು ಹೆಚ್ಚಾಗುತ್ತವೆ. ಯಾವ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣ ಒಟ್ಟಿಗೆ ಇರುತ್ತದೆಯೋ ಅಲ್ಲಿ
ಮಹಾಲಕ್ಷ್ಮಿಗಿಂತ ಹೆಚ್ಚಾಗಿ ದರಿದ್ರ ಲಕ್ಷ್ಮಿಯೇ ನೆಲೆ ನಿಲ್ಲುತ್ತಾಳೆ. ಹಾಗಾಗಿ ನೀವು ಇಂತಹ ತಪ್ಪನ್ನು ಯಾವುದೇ ಕಾರಣಕ್ಕೂ ಸಹ ಮಾಡಲೇಬೇಡಿ. ಈಗಾಗಲೇ ಹೇಳಿದಂತೆ ಅಡುಗೆ ಮನೆಯಲ್ಲಿ ಉಪ್ಪು ಇಲ್ಲ ಅಂದರೆ ಅಡುಗೆ ತಯಾರಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸಹ ಸಾಧ್ಯ ಆಗಲ್ಲ. ಕೆಲವರು ಡಬ್ಬಿಯಲ್ಲಿರುವಂತಹ ಉಪ್ಪು ಖಾಲಿಯಾಗಲಿ ಆನಂತರ ಆ ಡಬ್ಬಿಗೆ ಹೊಸ ಉಪ್ಪನ್ನು ಹಾಕೋಣ ಅಂತ ಡಬ್ಬಿಯನ್ನು ಖಾಲಿ ಬಿಡ್ತಾರೆ. ಆದರೆ ಆ ರೀತಿ ಮಾಡೋದು ತುಂಬ ದೊಡ್ಡ ತಪ್ಪು. ಹಾಗೆ ಮಾಡುವ ಮೊದಲು ಇದನ್ನು ನೆನಪಿಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪನ್ನು ರಾಹುವಿಗೆ ಹೋಲಿಸುತ್ತಾರೆ ಅಥವಾ ರಾಹುವಿನ ವಸ್ತು ಎಂದು ಹೇಳುತ್ತಾರೆ. ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿಯಾದರೆ ರಾಹುವಿನ ದುಷ್ಟ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಅಲ್ಲಿಂದನೇ ಶುರುವಾಗುತ್ತೆ ನೀವು ಮಾಡುವಂತಹ ಪ್ರತಿ ಕೆಲಸಗಳಲ್ಲೂ ಸಹ ಹಿನ್ನಡೆಯಾಗುತ್ತೆ. ಇಷ್ಟು ಸಾಲದು ಅಂತ ನೀವು ಆರ್ಥಿಕ ಬಿಕ್ಕಟ್ಟನ್ನು ಸಹ ಎದುರಿಸಬೇಕಾಗುತ್ತದೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬವನ್ನು ಎಂದಿಗೂ ಖಾಲಿ ಬಿಡಬಾರದು. ಜೊತೆಗೆ ಇನ್ನೊಬ್ಬರ ಮನೆಯಿಂದಲೂ ಸಹ ಉಪ್ಪನ್ನು ಸಾಲ ಕೇಳಬಾರದು. ಹಾಗೆಯೇ ಇನ್ನೊಬ್ಬರಿಗೆ ನಾವು ಸಹ ಉಪ್ಪನ್ನು ಸಾಲವಾಗಿ ನೀಡುವುದು ಸಹ ಅಷ್ಟು ಒಳ್ಳೆಯದಲ್ಲ. ಹೀಗೆಲ್ಲ ಮಾಡುವುದರಿಂದ ನಿಮ್ಮ ಸ್ವಂತ ಅಡುಗೆ ಮನೆ ಖಾಲಿಯಾಗಿರುತ್ತೆ. ಅಂದರೆ ಹಣಕಾಸಿನ ಸಮಸ್ಯೆ ಸದಾ ನಿಮ್ಮನ್ನು ಕಾಡುತ್ತೆ ಎಂದರ್ಥ. ಇನ್ನು ಅಡುಗೆ ಮನೆಯಲ್ಲಿ ಸುಖ ಸುಮ್ಮನೆ ಬೇಡವಾದ ವಸ್ತುಗಳನ್ನು ತುಂಬಿಟ್ಟುಕೊಳ್ಳಬೇಡಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಕೆಟ್ಟ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಅಡುಗೆ ಮನೆಯ ಕಿಟಕಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಇನ್ನು ಬೆಳಕಿಗೆ ಅಂತ ಬೇಕಾಗುವ ಬಲ್ಬ್ಗಳನ್ನೂ ಸಹ ಒಂದೇ ದಿಕ್ಕಿನಲ್ಲಿ ಹಾಕಬೇಕು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ನೀವು ಎಂದಿಗೂ ಸಹ ಅಡುಗೆ ಮನೆಯಲ್ಲಿ ದೇವರನ್ನು ಇಡಬಾರದು. ಅಡುಗೆ ಕೋಣೆ ಕೇವಲ ಅಡುಗೆ ತಯಾರಿಸುವ ಸ್ಥಳವಾಗಿರಬೇಕು. ಅಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡುವುದು ಅತ್ಯಂತ ಶುಭ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಎಂದಿಗೂ ಸಹ ಔಷಧಿಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರದು. ಹೀಗೆ ಇಡುವುದರಿಂದ ಮನೆಯ ಸದಸ್ಯರಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಅಡುಗೆ ಮನೆಯನ್ನು ನಿರ್ಮಿಸುವಾಗ ಅಡುಗೆ ಮನೆ ಮತ್ತು ಸ್ನಾನದ ಗೃಹ ಎರಡೂ ಬಾಗಿಲುಗಳು ಮುಖಾಮುಖಿಯಾಗದಂತೆ ಖಚಿತಪಡಿಸಿಕೊಳ್ಳಿ. ಅಡುಗೆ ಮನೆ, ಸ್ನಾನದ ಗೃಹ ಹಾಗೂ ಟಾಯ್ಲೆಟನ್ನು ಅಕ್ಕಪಕ್ಕದಲ್ಲಿ ಎಂದಿಗೂ ಸಹ ನಿರ್ಮಾಣ ಮಾಡಬಾರದು. ಆ ರೀತಿ ಮಾಡಿದರೆ ತಾಯಿ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಂತಾಗುತ್ತದೆ. ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವ ಸ್ಥಳ ಅಂದರೆ ಸಿಂಕ್ ಈಶಾನ್ಯ ದಿಕ್ಕಿನಲ್ಲಿ ಇದ್ದರೆ ಒಳ್ಳೆಯದು. ಇನ್ನು ಅಡುಗೆ ಮನೆಯಲ್ಲಿ ವಿಶೇಷವಾಗಿ ಕಾಳಜಿ ವಹಿಸುವಂತಹ ಸಂಗತಿಗಳು ಸಹ ಇದ್ದಾವೆ. ಶಾಸ್ತ್ರಗಳ ಪ್ರಕಾರ ಎಂಜಲು ಪಾತ್ರೆಗಳನ್ನು ಹೆಚ್ಚು ಸಮಯ ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಆ ಪಾತ್ರೆಗಳನ್ನು ಆಗಿಂದಾಗಲೇ ಸ್ವಚ್ಛಗೊಳಿಸಿ ಸೂಕ್ತವಾದ ಜಾಗದಲ್ಲಿ ಇಡಬೇಕು. ಊಟದ ನಂತರ ಪಾತ್ರೆಗಳನ್ನು ಎಲ್ಲೆಂದರಲ್ಲಿ ಹಾಗೆಯೇ ಬಿಡಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುವುದಕ್ಕೆ ಆರಂಭವಾಗುತ್ತದೆ. ಎಷ್ಟರ ಮಟ್ಟಿಗೆ ಎಂದರೆ ನಾವು ಸಾಲ ಮಾಡಿ ಇರುವಂತಹ ಸಾಲವನ್ನೂ ಸಹ ತೀರಿಸಲು ಸಾಧ್ಯವಾಗದೇ ಇರಬಹುದು. ಹಾಗೆಯೇ ಸುಂದರವಾದಂತಹ ಮಣ್ಣಿನ ಪಾತ್ರೆಗಳು ಭೂಮಿಯ ಅಂಶವಾಗಿವೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಮಣ್ಣಿನ ಪಾತ್ರೆಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಿದರೆ ತುಂಬ ಒಳ್ಳೆಯದು. ಹಾಗೆಯೇ ಅಡುಗೆ ಮನೆಯಲ್ಲಿ ಯಾವುದೇ ದೇವರ ಫೋಟೋವನ್ನು ಸಹ ನೇತು ಹಾಕುವುದು ಸರಿಯಲ್ಲ. ಊಟ ಮಾಡುವಂತಹ ಡೈನಿಂಗ್ ಟೇಬಲನ್ನು ವಾಯುವ್ಯ ಸ್ಥಳದಲ್ಲಿ ಇಟ್ಟರೆ ತುಂಬ ಉತ್ತಮ. ಅಡುಗೆ ಮನೆಯ ಮಧ್ಯದಲ್ಲಿ ಡೈನಿಂಗ್ ಟೇಬಲನ್ನು ಇರಿಸಬಾರದು. ಅಡುಗೆ ಕೋಣೆಯ ಬಣ್ಣವೂ ಸಹ ವಾಸ್ತುವಿನಲ್ಲಿ ಮುಖ್ಯವಾಗುತ್ತದೆ. ಅಡುಗೆ ಕೋಣೆಯ ಬಣ್ಣವು ಹಳದಿ, ಕೆಂಪು, ಆರೆಂಜ್ ಹಾಗೂ ಪಿಂಕ್ ಮತ್ತು ಚಾಕ್ಲೇಟ್ ಬಣ್ಣದಾಗಿದ್ದರೆ ತುಂಬ ಒಳ್ಳೆಯದು. ಎಂದಿಗೂ ಕಪ್ಪು ಬಣ್ಣವನ್ನು ಗೋಡೆಗೆ ಬಳಸಬೇಡಿ. ಅಡುಗೆ ಮನೆಯ ಬಾಗಿಲು ಮನೆಯ ಮುಖ್ಯದ್ವಾರವನ್ನು ನೋಡುವಂತೆ ಇರಬಾರದು. ಹಾಗೆಯೇ ಅಡುಗೆ ಮನೆ ಎಂದಿಗೂ ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಇರಬಾರದು. ಇದು ಆ ಮನೆಯ ಸದಸ್ಯರ ಜೀವನದಲ್ಲಿ ಕೆಟ್ಟ ಪರಿಣಾಮವನ್ನುಂಟು ಮಾಡುವ ಸಾಧ್ಯತೆ ಇರುತ್ತದೆ. ಬಂಧುಗಳೇ, ನೋಡಿದ್ರಲ್ವಾ, ಉಪ್ಪು ಮತ್ತು ಅರಿಶಿಣವನ್ನು ಅಡುಗೆ ಮನೆಯ ಈ ದಿಕ್ಕಿನಲ್ಲಿಟ್ಟರೆ ಎಂತಹ ಕಡು ಬಡವನೂ ಸಹ ಅಗರ್ಭ ಶ್ರೀಮಂತನಾಗುತ್ತಾನೆ ಎಂದು ಈ ವಿಡಿಯೋದಲ್ಲಿ ನಮ್ಮೆಲ್ರಿಗೂ ಸಹ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿಯವರೆಗೂ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು.